ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ದೆ ಮಂಗಳೂರಿನ ವಿಷಯ. ನೆನ್ನೆನೂ ಮಾತಾಡಿದ್ವಿ, ಇವತ್ತು ಮಾತಾಡ್ತಾ ಇದ್ದೀವಿ. ನೆನ್ನೆನೂ ಸಾವಿನದೇ ವಿಷಯ, ಇವತ್ತು ಸಾವಿನದೇ ವಿಷಯ. ನೆನ್ನೆಯ ಸಾವಿಗೆ ಒಂದು ಕಾರಣ, ಇವತ್ತಿನ ಸಾವುಗಳಿಗೆ ಬೇರೆ ಕಾರಣ. ಕೋಮು ವೈಷಮ್ಯ ನೆನ್ನೆ ಮಾತನಾಡಿದ್ದು, ಇದು ಯಾವಾಗ ನಿಲ್ಲುತ್ತೆ ಅಂತ ನೋಡಿ. ಇವತ್ತು ಕೋಮು ವೈಷಮ್ಯದ ಮಾತಿಲ್ಲ. ಘನಘೋರ ಮಳೆ, ದಕ್ಷಿಣ ಕನ್ನಡದ ತುಂಬ ಘನಘೋರ ಮಳೆ. 5 ಜನ ಮೃತಪಟ್ಟಿದ್ದಾರೆ, 2 ನಾಪತ್ತೆಯಾಗಿದ್ದಾರೆ. ಅದರಲ್ಲೂ ಈ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದು ಮೈ ಮೇಲೆ ಬಿದ್ದಂಥ ಘಟನೆ ಇದೆಯಲ್ಲ, 3 ಜನ ಒಂದೇ ಮನೆಯಲ್ಲಿ ರಾತ್ರಿ ಮಲ್ಕೊಂಡವರ ಮೇಲೆ ಇದೇ ದೃಶ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದದ್ದು. ಎಂಥ ಕಠೋರ ಹೃದಯದವ್ರದ್ದು ಕರಳ ಕಿವುಚು ಬರುತ್ತೆ. ಮನೆಯ ಬೀಮ್ ಕತ್ತರಿಸ್ಕೊಂಡು ಮೈ ಮೇಲೆ ಬಿದ್ದಿದೆ. ಒಂದು ಮಗು 3 ವರ್ಷ, ಒಂದು ಮಗು 2 ವರ್ಷ. ಈ ಕಡೆ ಏನು ಮಗು ಕಾಣಿಸ್ತಾ ಇದೆಯಲ್ಲ, ಆರ್ಯನ್ ಸತ್ತೋಗಿದೆ. ಮಗು ಪ್ರಾಣ ಬಿಟ್ಟಿದೆ. ಆಯುಷ್ ಇನ್ನೂ ಜೀವಂತವಾಗಿದ್ದಾನೆ ನೋಡಿ. ಅಲ್ಲಿ ಹತ್ತು ಸಾಕಾಗಿ ಸುಮ್ಮನೆ ಕೈಕಾಲು ಆಡಿಸ್ತಾ ಇರೋದು. ಕಾಲಾಡಿಸೋದಕ್ಕಾಗೋದಿಲ್ಲ, ಕಾಲ ಮೇಲೆ ಬೀಮ್ ಬಿದ್ದಿದೆ. ಆ ಕಡೆ ತಾಯಿ ಮೇಲೆ ಬಿದ್ದಿದೆ. ತಾಯಿ ಮತ್ತು ಮಗು, ದೊಡ್ಡ ಮಗು ಮತ್ತು ತಾಯಿ ಜೀವಂತವಾಗಿರೋದು. ಫುಲ್ ಫ್ರೇಮ್ ತೋರಿಸಿ ಒಂದ್ಸಲ. ಇದು ಈ ಸೈಡ್ ಕೈ ಇಲ್ಲ ಗಿಡ ಉಂಟ್ರ ಹಾರೆ ಗಿಡ ಉಂಟ್ರ ಎಡ್ತಿಲ್ಲ ಮೊಬೈಲ್ ಈ ಸೈಡ್ ಗಿಡ ಕೈ ಇಲ್ಲ ಗಿಡ ಉಂಟ್ರ ಹಾರೆ ಗಿಡ ಉಂಟ್ರ ಎಡ್ತಿಲ್ಲ. ಕಾಂತಪ್ಪ ಪೂಜಾರಿ ಅನ್ನುವರ ಮನೆ ಇದು. ಕಾಂತಪ್ಪ ಪೂಜಾರಿ ಇವರು ಮಾವ, ಇಲ್ಲೇನು ಸಿಕ್ಕಾಕೊಂಡಿದ್ದಾರಲ್ಲ ಅಶ್ವಿನಿ ಅವರ ಮಾವ. ಕಾಂತಪ್ಪ ಪೂಜಾರಿ ಅವರ ಹೆಂಡತಿ ಪ್ರೇಮ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆ ನೋಡಿ. ಕಾಂತಪ್ಪ ಪೂಜಾರಿ ಅವರ ಹೆಂಡತಿ ಪ್ರೇಮ, ಅವರ ಮಗ ಸೀತಾರಾಮ, ಸೊಸೆ ಅಶ್ವಿನಿ. ಅಶ್ವಿನಿಯವರ 2 ಮಕ್ಕಳು, ಆರ್ಯನ್ ಮತ್ತು ಆರುಷ್ ಅಂತ. ನೆನ್ನೆ ಮಧ್ಯರಾತ್ರಿ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಾಗ ಸೀತಾರಾಮ್ಗೆ ಸಡನ್ಲಿ ಎಚ್ಚರ ಆಗಿದೆ. ಬೀಳ್ತಾ ಇದೆ ಅಂದಾಗ ಮನೆಯಿಂದ ಹೊರಗೆ ಬಂದುಬಿಟ್ಟಿದ್ದಾರೆ ಅವರು. ಒಳಗಡೆ ಸಿಕ್ಕಾಕ್ಕೊಂಡವರು 2 ಮಕ್ಕಳು, ಹೆಂಡತಿ, ತಂದೆ, ತಾಯಿ, ಇಷ್ಟು ಜನ ಒಳಗಡೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ. ಸೀತಾರಾಮು ಆ ಮನೆ ಬೇರೆ ಒಳಗಡೆ ಇದೆ, ಅದು 1 ಕಿಲೋಮೀಟರ್ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಇಡೀ ರೆಸ್ಕ್ಯೂ ಆಪರೇಷನ್ಗೆ ಸಮಸ್ಯೆ ಆಗಿದ್ದೆ ಅದು. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆತ ಬಾಯಿ ಬಡ್ಕೊಂಡು ಬೊಬ್ಬೆ ಹೊಡೆದು ಎಲ್ಲ ಜನರನ್ನು ಎಬ್ಬಿಸಿ ಮನೆ ಬಿದ್ದಿದೆ, ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ. ಒಳಗಡೆ ಈತನ ತಾಯಿ ಪ್ರೇಮ ಸತ್ತೋಗ್ಬಿಟ್ಟಿತ್ತು. ತಂದೆ ಕಾಲಿನ ಮೇಲೆ ಬೀಮ್ ಬಿದ್ದಿದೆ, ಕಟ್ಟಾಗೋ ಪರಿಸ್ಥಿತಿ. ಬದುಕೊಂಡಿದ್ದಾರೆ ಅವರು, ಪಾಪ ಬದುಕೊಂಡಿದ್ದಾರೆ. ಹೆಂಡತಿ ಮತ್ತು ಮಕ್ಕಳ ಮೇಲೆ ಬೀಮ್ ಬಿದ್ದಿದೆ. 6 ತಾಸು ಬೇಕಾಯ್ತು ಇದನ್ನು ಎತ್ತೋದಕ್ಕೆ. ಎತ್ತಿದ್ರೆ ಒಂದು ಮಗು ಅಂತೂ ಸತ್ತೋಗ್ಬಿಟ್ಟಿತ್ತು, ಆರ್ಯನ್ನು. ಆರುಷ್ನ ಎಳ್ಕೊಂಡು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಿದ್ದಾರೆ. ಆನ್ ದ ವೇ ಆಸ್ಪತ್ರೆ ಮಾರ್ಗದಲ್ಲಿ ಪಾಪ ಆ ಮಗುನೂ ಸತ್ತೋಗ್ಬಿಡ್ತು. ಅಶ್ವಿನಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕಾಲಿಗೆ ಏಟು ಬಿಟ್ಟಿದ್ದಿದೆ, ಶಿ ಈಸ್ ಔಟ್ ಆಫ್ ಡೇಂಜರ್ ನಾವು. ಆದರೆ ಮಕ್ಕಳು ಸತ್ತಿರೋದು ಗೊತ್ತಿಲ್ಲ. ಮಕ್ಕಳು ಕೆಳಗಡೆ ಬಿದ್ದಿರುವ ಇನ್ನೊಂದು ಮಗು ಸತ್ತು ಹೋಗಿದೆ ಅನ್ನೋದು ಕೂಡ ಅಶ್ವಿನಿ ಅವ್ರಿಗೆ ಗೊತ್ತಿಲ್ಲ ಪಾಪ. ಎಲ್ಲಿ ಮಕ್ಕಳು ಅಂತ ಕೇಳ್ತಾ ಇದ್ದಾರಂತ ಹಾಸ್ಪಿಟಲ್ನಲ್ಲಿ. ಹೇಳಿಲ್ಲ ಅವ್ರಿಗಿನ್ನೂ 2 ಮಕ್ಕಳು ಸತ್ತು ಹೋಗಿದ್ದಾರೆ ಅಂತ ಹೇಳಿಲ್ಲ ಪಾಪ ಅವ್ರಿಗೆ. ನೋಡಿ, 1 ಕಿಲೋಮೀಟರ್ ಸ್ಟ್ರೆಚರ್ನಲ್ಲಿ ಹೊತ್ಕೊಂಡು ಬರ್ಬೇಕು. ಆ ಗುಡ್ಡದ ಕೆಳಗೆ ಮನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲದ ಮೊಂಟೆಪದವು ಗ್ರಾಮ. ಗುಡ್ಡ ಕುಸಿದಿರೋದು. ಪಾಪ ತವ್ರ ಮನೆಗೆ ಹೋಗಿದ್ರಂತೆ, ನೆನ್ನೆ ತಾನೇ ಬಂದಿದ್ದಾರೆ. ಹರೇಕಾಳು ಅಂತ, ಹರೇಕಾಳ ತವ್ರ ಮನೆ. ಅಲ್ಲಿಂದ ನೆನ್ನೆ ತಾನೇ ಬಂದಿದ್ದಾರೆ ಪಾಪ ಗಂಡನ ಮನೆಗೆ. ಈಗ KS ಹೆಗಡೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಮಕ್ಕಳ ಸತ್ತೋಗಿರೋ ವಿಷಯ ಅವ್ರಿಗೆ ಹೇಳಿಲ್ಲ. ಕೇಳ್ತಾ ಇದ್ದಾರಂತೆ ಮಕ್ಕಳೆಲ್ಲಿ ಅಂತ. ಆನ್ಸಿಸ್ಟ್ರಲ್ ಇದು ನಮ್ಮ ಹೌಸ್ ಅಂತೀವಲ್ಲ, 100 ವರ್ಷದಿಂದ ಆ ಕುಟುಂಬ ಅಲ್ಲೇ ಇತ್ತು.
ಕಾಂತಪ್ಪನ ತಂದೆ ತಾಯಿ ಅವ್ರ ಕಾಲದಲ್ಲಿ ಕಟ್ಟಿರೋ ಮನೆ ಇದು. ದೊಡ್ಡದೊಂದು ಮರ ಇತ್ತಂತೆ ಮೇಲ್ಗಡೆ ಗುಡ್ಡದ ಮೇಲೆ. ಫಸ್ಟು ಮಳೆ ಹೊಡೆತಕ್ಕೆ ಆ ಮರ ಬಿದ್ದಿದೆ. ಮರ ಬೇರು ಸಮೇತ ಕೆಳಗೆ ಬಿದ್ದಾಗ ಇಡೀ ಗುಡ್ಡ ಸಡಿಲಾಗಿ ಮನೆ ಮೇಲೆ ಕುಸ್ತಿರೋದು. ಅದರ ಮಧ್ಯದಲ್ಲಿ ದೊಡ್ಡ ಮಳೆ. ರಕ್ಷಣಾ ಕಾರ್ಯಾಚರಣೆಗೆ ಅದು ಎಂಥೆಂಥ ಅಡ್ಡಿ ಆತಂಕಗಳಂದರೆ, ಮನೆಗೆ ಅಪ್ರೋಚ್ ರೋಡ್ ಇಲ್ಲ, ಮಳೆ ನಿಲ್ತಿಲ್ಲ. NDRFನವರು ಬಂದರು. ಬೆಳಗ್ಗೆ 6 ಗಂಟೆಗೆ ಶುರುವಾಗಿದ್ದ ಕಾರ್ಯಾಚರಣೆ ಇದು. 6 ತಾಸು ಬೇಕಾಯಿತು ಹೊರಗೆ ತೆಗೆಯೋದಕ್ಕೆ. 2 ಮಕ್ಕಳನ್ನ ಬದುಕಿಸೋದಕ್ಕಾಗಲಿಲ್ಲ. ಸ್ಥಳೀಯರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಮಾಡಿದ್ದು ಅಷ್ಟಿಷ್ಟಲ್ಲ, ತುಂಬ ಟ್ರೈ ಮಾಡಿದ್ದು. ಈಗ ಮಗ ಏನಲ್ಲಿ ನನಗೆ 1 ವರ್ಷ ಮಗ ಆದರೂ ಏನು ನಾನು ಬರ್ತೇನೆ ಅಂತೇಳಿ ಈಗೀಗ ಪುಷ್ ಮಾಡ್ತೀವಿ. ಅದನ್ನಲ್ಲಿ ಒಂದು ಮರದ ಅದನ್ನು ದೂಡ್ತಾ ಉಂಟು, ಬಟ್ ಅದು ಬರಲಿಲ್ಲ. ನಾನು ಅವಾಗ ಮಗುವಿಗೆ ನೀರೆಲ್ಲ ಕೊಟ್ಟೆ, ಮುಕ್ಕೆಲ್ಲ ತೊಳೆದೆ, ತಾಯಿಗೆ ಸಹ ನೀರು ಕೊಟ್ಟೆ ಸರ್. ಅವಾಗ ಇಲ್ಲ, ನಾನು ಧೈರ್ಯದಿಂದ ಮಗುವನ್ನು ತಗೊಂಡೋಗಿ ಅಂತ ಹೇಳಿದೆ. ಬಟ್ ಮಗು ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಹಾಗೆ ಮಗುವಿಗೆ ಕರ್ಕಶ ಆಗಿ ಏನೋ ಆಗಿರ್ಬೋದು ಅನಿಸುತ್ತೆ. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್. ನಾನು ನೋಡ್ತಿದ್ದೆ ಅವಾಗ. ನಾನು ವಿಕ್ರಮ್ ಸರ್ ಡಾಕ್ಟರ್ ಹತ್ತಿರದಲ್ಲಿ ಡಾಕ್ಟರ್ ಅಲ್ಟಿಮೇಟ್ ಟ್ರೈ ಮಾಡಿ ಸರ್, ಬಟ್ ವಿಧಿಯಲ್ಲಿ ಏನು ಮಾಡೋಕ್ಕೆ. ಆ ಮನೆಯವರು ನಮಗೆ ದೂರದ ಸಂಬಂಧಿಕರು. ಅವರ ತಮ್ಮ ಮತ್ತು ನಾವು ಒಟ್ಟಿಗೆ ತುಂಬ ವರ್ಷದಿಂದ ಒಟ್ಟಿಗೆ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಅವ್ರದ್ದು ಕೂಡ ತುಂಬ ಸಮಾಜ ಸೇವೆ ಮಾಡುವಂಥವ್ರು. ಅವರೀಗ ಇಲ್ಲ ಅವರ ಇನ್ನೊಂದು ತಮ್ಮ ಅವರು ಅಶ್ವಿನಿ ಕೂಡ ಅವರ ತವರು ಮನೆಯಲ್ಲಿದ್ದರು. 2 ದಿವಸದ ಮುಂಚೆ ಇಲ್ಲಿಗೆ ಬಂದದ್ದು ಮಕ್ಕಳನ್ನು ಇಟ್ಕೊಂಡು. ಅವರು ತವರು ಮನೆಯಲ್ಲಿ ಇದ್ದರು. ನಾವು ಅಲ್ಲಿ ಮನೆಗೆ ಹೋಗಿ ಅವರಲ್ಲಿ ಇತ್ತೀಚೆಗಷ್ಟೇ 1-2 ವಾರಕ್ಕಿಂತ ಮುಂಚೆ ನಾನೇ ಹೋಗಿ ಆ ಮಗುವನ್ನು ತಾಯಿ ಮತ್ತು ಮಕ್ಕಳನ್ನು ಮಾತಾಡಿಸಿ ಬಂದಿದ್ದೇನೆ. ತುಂಬ ಬೇಸರದ ವಿಷಯ. ಪ್ರಯತ್ನ ಬಂದಿದ್ದಾರೆ ಎಲ್ಲರೂ ಕೂಡ, ಆದರೂ ಕೂಡ ವಿಧಿ ಏನು ಮಾಡಲಿಕ್ಕಾಗಲಿಲ್ಲ ಸರ್. ಒಂದು 2 ಜೀವವನ್ನು ಉಳಿಸಿದ್ದಾರೆ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಸಂಗತಿ. ಇರಲಿ, ಏನೋ ಆಗಲಿ, ವಿಧಿ ಆಟವನ್ನು ನಾವು ಬಲ್ಲವರಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ಅಶ್ವಿನಿ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿ ಕಷ್ಟ. ಈಗ ಕುಟುಂಬದವರಿಗೆ ಕಷ್ಟ, ಎಲ್ಲರಿಗೂ ಕಷ್ಟನೇ ಇದು. ಬೆಳಿಗ್ಗೆ ಒಂದು 4 ಗಂಟೆಗೆ ಈ ಕಾಂತ ಪೂಜಾರಿ ಮಗ ಸೀತಾರಾಮ ಅವರು ನಮ್ಮ ಇವರ ಮನೆಯಿಂದ ಸ್ವಲ್ಪ ಈ ಕಡೆ ಬಂದು ಬಾಗಿಲು ಬಡಿದ. ಏನಂತ ಕೇಳುವಾಗ ಎಲ್ಲ ಮನೆಗೆ ಗುಡ್ಡ ಬಿದ್ದಿದೆ, ಎಲ್ಲ ಜನರು ಒಳಗಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಓಡಿಕೊಂಡು ಬಂದೆವು. ನೋಡುವಾಗ ಎಲ್ಲ ಬಿದ್ದು ಇದಾಗಿದೆ. ಇಲ್ಲಿ 3 ಸಾವಾಯಿತು. ಪ್ರೇಮ ಅಂದರೆ ಈ ಮಕ್ಕಳ ಅಜ್ಜಿ, 2 ಮಕ್ಕಳು. ದೇರಳಕಟ್ಟೆಯ ಮೊಂಟೆ ಪದವು ಕೋಡಿಯಲ್ಲಿ ನೈಮ ಅಂತ ಸಣ್ಣ ಮಗು, ಪಾಪ ನೌಶಾದ್ ಅನ್ನುವವರ ಮಗಳು. ಮನೆಯ ಮೇಲೆ ಕಾಂಪೌಂಡ್ ಕುಸಿದು ಅದು ಈ ಮಗುವಿನ ಮೇಲೆ ಬಿದ್ದು ಮಗು ಕೂಡ ತೀರೋಯಿತು. ನೌಶಾದ್ ಅವರ ಮಗಳು. ಮನೆಯ ಕಿಟಕಿ ಹುಡುಗಿ ಮೇಲೆ ಬಿದ್ದುಬಿಡ್ತಂತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮನೆಯ ಮೇಲೆ ಗುಡ್ಡ ಕುಸಿದ ಕಾರಣಕ್ಕೆ 3 ಜನ, ಕಾಂಪೌಂಡ್ ಮನೆ ಮೇಲೆ ಬಿದ್ದು ಮನೆ ಕುಸಿದ ಕಾರಣಕ್ಕೆ ಈ ಬಾಲಕಿ ನಯೀಮ ನೋಡಿ ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆ. ಈ 4 ಸಾವುಗಳು ಕರೆಂಟ್ ಹೊಡೆದು ಪವರ್ ಮ್ಯಾನ್ ವಿಜೇಶ್ ಜೈನ್ ಕರೆಂಟ್ ಹೊಡೆದು ಸಾವು. ಪವರ್ ಮ್ಯಾನ್ ವಿದ್ಯುತ್ ಕೆಲಸ ಮಾಡ್ತಿರೋವಾಗಲೇ ಅದು ಕೂಡ ಸ್ಪಾಟ್ ಡೆತ್ ಪಾಪ. ವಿಜೇಶ್ ಜೈನ್. ದೋಣಿ ಮುಗುಚಿ ಯಶವಂತ್ ಮತ್ತು ಕಮಲಾಕ್ಷ ಅನ್ನುವ 2 ಮೀನುಗಾರರ ನೀರು ಪಾಲಾಗಿದ್ದಾರೆ. ದೋಣಿ ಮುಗುಚಿ ಬಿದ್ದಿದೆ, ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದಾರೆ, ಇನ್ನೂ ತನಕ ಸಿಕ್ಕಿಲ್ಲ. 5 ಸಾವುಗಳು ಅಂತ ಹೇಳಿದೆ ನಾನು. ಇವರಿಬ್ಬರು ನಾಪತ್ತೆಯಾಗಿದ್ದಾರೆ. ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಷ್ಟೇ. ಸುರಕ್ಷಿತವಾಗಿ ವಾಪಸ್ ಬರಲಿ. ಮುಂದಿನ ಸುದ್ದಿಗೆ ಹೋಗೋಣ. ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಲ್ಲ ಇದು. ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಥಗ್ ಲೈಫ್ ಸಿನಿಮಾದ ಪ್ರಚಾರದುದ್ದಕ್ಕೂ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಓಡಾಡ್ತಾ ಇದ್ದಾರೆ ಕಮಲ್ ಹಾಸನ್. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ನನಗೆ ಕಾನೂನು ನ್ಯಾಯದ ಮೇಲೆ ನಂಬಿಕೆ ಇದೆ, ನನಗೆ ಪ್ರೀತಿಯ ಮೇಲೆ ನಂಬಿಕೆ ಇದೆ, ಕರ್ನಾಟಕದ ಮೇಲೆ ಪ್ರೀತಿ, ಆಂಧ್ರದ ಮೇಲೆ ಪ್ರೀತಿ, ಕೇರಳದ ಮೇಲೆ ಪ್ರೀತಿ. ನನ್ನನ್ನು ಯಾರೂ ಅನುಮಾನಿಸ್ತಾ ಇಲ್ಲ, ಅಜೆಂಡಾ ಹೊಂದಿರುವವರು ಅನುಮಾನಿಸ್ತಾ ಇದ್ದಾರೆ.
ಈ ಹಿಂದೆನೂ ನನ್ನನ್ನು ಹೆದರಿಸೋ ಪ್ರಯತ್ನ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ಕ್ಷಮೆ ಕೋರ್ತೀನಿ, ತಪ್ಪು ಮಾಡದೇ ಇದ್ದರೆ ನಾನು ಕ್ಷಮೆ ಕೋರುವಂಥವನಲ್ಲ. ನಾನು ಇರೋದೇ ಹಿಂಗೆ. ಈ ವಿಷಯದಲ್ಲಿ ಬದಲಿಸೋದಕ್ಕೆ ಪ್ರಯತ್ನ ಪಡಬೇಡಿ ಅಂದರು. ಕಮಲ್ ಹಾಸನ್ದು ಹಠ ಇದು, ಮೊಂಡತನ. ಈ ವಿಷಯಕ್ಕೆ ನನ್ನನ್ನು ಬದಲಿಸೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಕೇಳಿಸ್ಕೊಳ್ಳಿ. This is a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಕರ್ನಾಟಕದಿಂದ ಎಚ್ಚರಿಕೆಯ ಸಂದೇಶಗಳು ಕಮಲ್ ಹಾಸನ್ರಿಗೆ ಹೋಗ್ತಾನೆ ಇದ್ದಾವೆ. ನಟ ವಶಿಷ್ಠ ಸಿಂಹ ಮಾತಾಡಿದ್ದಾರೆ. ಕ್ಷಮೆ ಕೋರಿ ದೊಡ್ಡವರಾಗಬಹುದಾಗಿತ್ತು ಕಮಲ್ ಹಾಸನ್ ಅಂತ. ಬೇಡದ ಜಾಗದಲ್ಲಿ ಬೇಡದ ವಿಷಯ ಮಾತಾಡಿದ್ರು ಅದು ಸರಿಯಲ್ಲ. ಅದು ಪ್ರೀತಿ ಇರೋ ಕಡೆ ಕ್ಷಮೆ ಮತ್ತು ಗೌರವಗಳು ಇರ್ತವೆ. ಈ ಥರ ಹೇಳಿಕೆಯಿಂದ ಬೇರೆ ನಟರಿಗೆ ತೊಂದರೆ ಆಗುತ್ತೆ, ವಾತಾವರಣ ಹಾಳಾಗುತ್ತೆ ಅಂತ ಶಾಸಕ ರವಿ ಗಣಿಗ ಮಾತಾಡಿದ್ದಾರೆ. ರಚಿತಾ ರಾಮ್ ಮಾತಾಡಿದ್ದಾರೆ. ನಟಿ ಕರವೇ ನಾರಾಯಣಗೌಡರು ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಬೆಂಕಿ ಹಚ್ತೀವಿ ಅಂತ. ಫಿಲಮ್ ಚೇಂಬರು ಬುಸುಗುಡುವ ಹಾವಷ್ಟೇ. ಈ ಸಂಸ್ಥೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು, ರಿಲೀಸ್ ಮಾಡಿದ್ರೆ ಎಲ್ಲ ಥಿಯೇಟ್ರ್ಗಳಿಗೆ ಬೆಂಕಿ ಹಚ್ತೀವಿ. ಶಿವಣ್ಣ ಕಾಲ ಈಗೂ ಮಿಂಚಿಲ್ಲ, ಕಮಲ್ ಹಾಸನ್ಗೆ ಹೇಳಿ ಕ್ಷಮೆ ಕೇಳಿಸಿ ಅಂತ ಕೇಳಿಸ್ಕಡೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ದಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿ ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರೇನೆ. ಇನ್ನೂ ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದ್ರ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಅದನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು. ಒಂದು ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟಿ ನಡಿಬೇಕಾದ್ರೆ ಒಂದು ಭಾಷೆಯ ಸೆಂಟಿಮೆಂಟ್ನ ಪ್ರಶ್ನೆ ಮಾಡೋದು ಅಥವಾ ಕೆಣಕೋದು ಎಲ್ಲ ಒಂದು ಕಡೆ ಅದು ಒಳ್ಳೆಯ ವಿಲ್ಲಿಂಗ್ನೆಸ್ ಅಂತೂ ಅಲ್ಲ. ಅದು ಯಾವ ರೀತಿ ರಾಜಕೀಯ ಇದು ಪೂರಿತನೋ ಪೋಷಿತನೋ ಗೊತ್ತಿಲ್ಲ. ಬಟ್ ಆ ಒಂದು ವಿಷಯನ ತುಂಬ ಸೆನ್ಸಿಟಿವ್ ಅನ್ನೋ ವಿಷಯಗಳನ್ನ ಆ ಥರ ಒಂದು ವೇದಿಕೆಯಲ್ಲಿ ಬಳಸ್ಕೊಂಡಿದ್ದಾಗಲಿ ಅಥವಾ ಮಾತಾಡಿದಾಗಲಿ ತಪ್ಪು. ಆ್ಯಂಡ್ ನಾವು ಆಗಲೇ ಹೇಳ್ದಂಗೆ ನಾವು ಕಮಲ್ ಹಾಸನ್ ಅವ್ರನ್ನ ಅತಿಯಾಗಿ ಪ್ರೀತಿಸ್ತೀವಿ, ಅತಿಯಾಗಿ ಅಭಿಮಾನಿಸ್ತೀವಿ. ಹಾಗಂತ ಎಲ್ಲವನ್ನೂ ಒಪ್ಪಕ್ಕಾಗಲ್ಲ. ಕನ್ನಡ ಕರ್ನಾಟಕ ಅಂತ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಇಟ್ಸ್ ಅನ್ ಇಮೋಷನ್. ಹಾಗೇನೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದ್ರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು. ಕಮಲ್ ಹಾಸನ್ ದುರಹಂಕಾರದಿಂದ ಈ ಹೇಳಿಕೆನ ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ತಮಿಳಲ್ಲಿ ಕಮಲ ಅಂದರೆ ತೇವರ್ ಅಂತ, ತೇವರ್ ಹಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನು ಇಟ್ಕೊಂಡು ತೇವರ್ ಹಾಸನ್ ಅಂತ ಇಟ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ದರೆ ಮನೆ ಕರೆದು ಊಟ ಹಾಕಿ. ಆದರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ಕನ್ನಡದ ತಾಯಿಗೆ ತಮಿಳ್ನಾಡಲ್ಲಿ ಅವಮಾನ ಆಗಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ನಾವು ಕಠಿಣ ನಿರ್ಧಾರವನ್ನು ತಗೊಳ್ತಾರೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಾಂದರೆ ಸರ್ಕಾರದಿಂದನೇ ಆ ಫಿಲಮನ್ನು ಬ್ಯಾನ್ ಮಾಡ್ತೀವಿ. ಸಿನಿಮಾದವರು ಮತ್ತು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದು ಹಲ್ಲಿಲ್ಲದ ಹಾವು, ಬರೀ ಬುಸ್ಕೊಡುತ್ತೆ ಅಷ್ಟೇ. ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ ಇದೆ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ 5ನೇ ತಾರೀಕು ಬಿಡುಗಡೆ ಆಗಬಾರ್ದು. ಎಲ್ಲ ಥಿಯೇಟ್ರಿಗೆ ಬೆಂಕಿ ಹಾಕ್ತೀವಿ. ಶಿವರಾಜ್ ಕುಮಾರ್ ಅವರು ತಕ್ಷಣ ನಿಮಗೇನಾದರೂ ಕಮಲ್ ಹಾಸನ್ ಭಾರಿ ಹತ್ತಿರವಾಗಿದ್ದರೆ, ಒಳ್ಳೆ ಗೆಣತನ ಇದ್ದರೆ, ಇಲ್ಲ ನನ್ನ ಹಿರಿಯಣ್ಣ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕಮಲ್ ಹಾಸನ್ಗೆ ಹೇಳಿ ನೀವು ಹಾಡಿದ ಮಾತಲ್ಲಿ ತಪ್ಪಿದೆ, ದೋಷ ಇದೆ, ನಿಮಗೆ ಅರಿವಿಲ್ದಲೇ ಮಾತಾಡಿದರೆ ಕ್ಷಮೆ ಯೋಚಿಸಿ ಅಂತ ಹೇಳಿ ಕನ್ನಡಿಗರನ್ನ ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲ್ ಹಾಸನ್ಗೆ ಹೇಳಬೇಕು. ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಅವರು ಇನ್ನೂ ಸಿಟ್ಟಿಗೆದ್ರು. ಆ್ಯಕ್ಚುಲಿ ಅವರು ಶಿವರಾಜ್ ಕುಮಾರ್ ಮೇಲೆ ಸಿಟ್ಟಿಗೆದ್ದಿದ್ದಾರೆ.
ಕಮಲ್ ಹಾಸನ್ ಹಂಗೆ ಮಾತಾಡ್ತಾ ಇದ್ದಾಗ ನೀವು ಸುಮ್ಮನೆ ಕೂತ್ಕೋಬಾರ್ದಾಗಿತ್ತು ಅಂತ, ಹಂಗೆ ಮಾತಾಡ್ತಾ ಇರುವಾಗ ನೀವು ಸುಮ್ಮನೆ ಕೂತ್ಕೊಳ್ಳಬಾರ್ದಾಗಿತ್ತು ಅಂತ. ನಮ್ಮ ಭಾಷೆ ವಿಚಾರದಲ್ಲಿ ಕೆಣಕಿದ್ರೆ ಸುಮ್ಮನಿರೋದಿಲ್ಲ. ಮೊನ್ನೆ ಸೋನು ನಿಗಮ್ ಮಾತಾಡಿದ್ರು, ಈಗ ಕಮಲ್ ಹಾಸನ್ ಮಾತಾಡ್ತಾ ಇದ್ದಾರೆ. ಹೀಗೆ ಮಾತಾಡ್ಕೊಂಡು ಹೋಗೋದ? ಇದನ್ನೆಲ್ಲ ಸಹಿಸ್ಕೋಬೇಕಾ ನಾವು ಅಂತ, ಇದನ್ನೆಲ್ಲ ಸಹಿಸ್ಕೋಬೇಕಾ ನಾವು? ಶಿವರಾಜ್ ತಂಗಡಿಗೆ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾವು ಹೇಳೋಗಲ್ಲ ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ, ಅವರು ಹೇಳಲೇಬೇಕು. ಹೇಳಿಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಕನ್ನಡಿಗರು ಕೇಳಲೇಬೇಕು. ಕನ್ನಡದ ವಿಚಾರವಾಗಿ ಯಾರೇ ಹಗುರವಾಗಿ ಮಾತಾಡಿದ್ರು ಸಹಿಸ್ಕೊಳಂಗಿಲ್ಲ, ಕೇಳಲೇಬೇಕು. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2 ದಿವಸ ಟೈಮ್ನೂ ಕೊಟ್ಟಿದ್ದಾರೆ ಅವ್ರಿಗೆ. ಇವತ್ತು ಅಥವಾ ನಾಳೆಗೆ ಅನ್ನೋದ್ರಾಗೆ ಅವ್ರು ಹೇಳಬೇಕು ಅಂತ. ನಾನು ಪತ್ರ ಬರೆದುಬಿಟ್ಟಿದ್ದೀನಿ, ಆಲ್ರೆಡಿ ಬರೆದಿದ್ದೀನಿ. ಇವತ್ತು ಹೇಳ್ತಾರೆ, ಇವತ್ತು ನೋಡೋಣ. ಹೇಳಿಲ್ಲ ಅಂದ್ರೆ ಅನಿವಾರ್ಯ, ನಮ್ಮ ನಿರ್ಧಾರ ನಾವು ತೊಗೊತೀವಿ. ಎಸ್, ಹಂಗಂದ್ರೆ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಇವ್ರಿಗೆ. ಕನ್ನಡದ ಬಗ್ಗೆ ಹಿಂಗೆ ಮಾತಾಡ್ಸೋಣ. ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡೋಕೆ ಇಷ್ಟಪಡ್ತೀವಿ, ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡೋಕೆ ಇಷ್ಟಪಡೋಂಗಿಲ್ಲ. ಯಾಕಂದರೆ ಆದರೆ ಭಾಷೆ ವಿಚಾರಕ್ಕೆ ಬಂದರೆ ಯಾರೇ ಇದ್ರೂ ನಮಗೆ ಮೊದಲು ಭಾಷೆ, ಆಮೇಲೆ ಎಲ್ಲ. ಅದಕ್ಕೆ ಭಾಷೆದ ವಿಚಾರದಾಗಿ ನಾವು ಕಾಂಪ್ರಮೈಸ್ ಆಗೋಂಥ ಪ್ರಶ್ನೆನೇ ಇಲ್ಲ. ಕನ್ನಡ ಇದೇ ರೀತಿ ಪ್ರತಿಯೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ. ಸೋನು ನಿಗಮ್ ಅವ್ರು ಬಂದು ಮಾತಾಡಿದರು, ಇನ್ನೊಬ್ಬರು ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇನ್ನು ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಿದ್ದಾವ್ರಿ ಕಮಲ್ ಹಾಸನ್ ವಿರುದ್ಧ. ಅನೇಕ ಕಡೆಗಳಲ್ಲಿ ಅವ್ರ ಫೋಟೋ ಮೇಲೆ ಬಣ್ಣ ಹಚ್ತಿದ್ದಾರೆ, ಕಪ್ಪು ಮಸಿ ಹಚ್ತಿದ್ದಾರೆ, ಫೋಟೋಗೆ ಬೆಂಕಿ ಹಚ್ತಿದ್ದಾರೆ. ಬಸವೇಶ್ವರ ನಗರದಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರರ ಕಮಲ್ ಹಾಸನ್ ಫೋಟೋಕ್ಕೆ ಬೆಂಕಿ ಹಚ್ಚಿದ್ರಪ್ಪ. ರವಿಕುಮಾರ್ ಅಂತ ಹೆಸರು, ರವಿಕುಮಾರ್. ಈ ಬಸವೇಶ್ವರ ನಗರ ಪೊಲೀಸರು ಹೋಗಿ ಸುಮೂಟ ಕೇಸ್ ಹಾಕೊಂಡ್ಬಿಡ್ಬೇಕಾಯ್ತನ ಮೇಲೆ. ಸ್ವಯಂ ಪ್ರೇರಿತ ದೂರು ಅಂತ ಕರೀತಾರೆ ಇದನ್ನು. ಸ್ವಯಂ ಪ್ರೇರಿತ ದೂರು ಯಾವಾಗ ಅಂದ್ರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಪೊಲೀಸ್ ತಮ್ಮ ಪಾಡಿಗೆ ತಾವೇ ಕಂಪ್ಲೇಂಟ್ ತಗೊಂಡು ಏನೋ ಕೇಸ್ ಹಾಕೊಂಡ್ಬಿಡೋದು. ಹಂಗೆ ಮಾಡಿದ್ದಾರೆ. ರವಿಕುಮಾರ್ ಅಂತ ಕರುನಾಡ ಯುವ ಸೇನೆಯ ಕಾರ್ಯಕರ್ತ. ಕೇಸ್ ಯಾಕೆ? ಅನುಮತಿ ಇಲ್ಲದೆ ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಚ್ಚಿದ್ದಂತ, ಪರ್ಮಿಷನ್ ಇಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಬೆಂಕಿ ಹಚ್ಚಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರು ಅಂತ. ವಿಚಿತ್ರ ಅಲ್ವಾ? ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿದವ್ರ ಮೇಲಿನ ಕೇಸ್ ವಾಪಸ್ ತಗೋತಾರೆ, ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಚ್ಚಿದವ್ರ ಮೇಲೆ ಕೇಸ್ ಹಾಕ್ತಾರೆ. ಇದಕ್ಕೆ ಏನು ಅನ್ನೋಣ? ಇದಕ್ಕೆ ಕರೆದು ಕುಡಿಸ್ಕೊಂಡು ವಿಚಾರಣೆ ಎಲ್ಲ ಮಾಡಿದಾರಂತೆ ರವಿಕುಮಾರ್ದು. ಕನ್ನಡಿಗರಿಗೆ ಆಗಿರುವ ಅತ್ಯಂತ ಸಹಜ ನೋವಿದು. ಆ ನೋವನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ನೀವು ಫೋಟೋಗೆ ಬೆಂಕಿ ಹಚ್ಚಬೇಡಿ ಅಂದರೆ, ಫೋಟೋಗೆ ಬೆಂಕಿ ಹಚ್ಚಬಾರ್ದಂತೆ. ವಿಚಿತ್ರ ಇದೆಯಪ್ಪ, ಸಿಸ್ಟಮೇ ವಿಚಿತ್ರ. ನ್ಯಾಷನಲ್ ನ್ಯೂಸಿಗೆ ಹೋಗೋಣ. ಆಪರೇಷನ್ ಸಿಂಧೂರದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅನೇಕ ಕಡೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಭಯೋತ್ಪಾದಕ ದೇಶ ಪಾಕಿಸ್ತಾನಕ್ಕೆ ಭಾರತ ಹೆಂಗೆ ಪಾಠ ಕಲಿಸ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿದ್ದರು, ಇವತ್ತು ಬಿಹಾರ ಮತ್ತು ಉತ್ತರ ಪ್ರದೇಶ. ನೆನ್ನೆನೂ ಹೇಳಿದ್ರು ಅವರು ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಪಾಕಿಸ್ತಾನ ಮೈ ಮರಿಬಾರದು ಅಂತ. ಇವತ್ತು ಮತ್ತೆ ಅದನ್ನೇ ಹೇಳಿದ್ರು. ಭಾರತದ ತಾಕತ್ತನ್ನು ಪ್ರಪಂಚ ನೋಡ್ತು ಆಪರೇಷನ್ ಸಿಂಧೂರದಲ್ಲಿ. ಶತ್ರುಗಳೇ ನೆನಪಿಟ್ಟುಕೊಳ್ಳಿ, ಇದು ನಮ್ಮ ಬತ್ತಳಿಕೆಯಲ್ಲಿನ ಒಂದು ಬಾಣ ಮಾತ್ರ ನಾವು ಪ್ರಯೋಗ ಮಾಡಿರೋದು. ಉಗ್ರವಾದದ ವಿರುದ್ಧ ನಮ್ಮ ಹೋರಾಟ ನಿಂತಿಲ್ಲ. ಮತ್ತೆ ಭಯೋತ್ಪಾದನೆ ತಲೆ ಹಾಕಿದ್ರೆ ಬಿಲದಿಂದ ಹೊರಗೆ ಎಳೆದು ಹೊಸಕ್ಕೆ ಹಾಕ್ತೀವಿ. 100 ಮೈಲಿ ಒಳಗೆ ನುಗ್ಗಿ ಭಯೋತ್ಪಾದಕ ಕೇಂದ್ರಗಳನ್ನು ನಾಶ ಮಾಡಿದ್ದೀವಿ. ನಮ್ಮ ಸೇನೆ ಪರಾಕ್ರಮ ಮೆರೆದಿದೆ. ಪಾಕಿಸ್ತಾನ ಯುದ್ಧ ನಿಲ್ಲಿಸಿ ಅಂತ ಬೇಡ್ಕಣ್ತು. ಸ್ವಾತಂತ್ರ್ಯ ಸಂಗ್ರಾಮದ ಈ ಭೂಮಿಯಿಂದ ನಮ್ಮ ಸೇನೆಯ ಶೌರ್ಯಕ್ಕೆ ಸೆಲ್ಯೂಟ್ ಮಾಡ್ತೀನಿ. ಮತ್ತೆ ಹೇಳ್ತೀನಿ, ಮೂರ್ಖರಾಗಬೇಡಿ, ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಅಂತ. ಕೇಳಿಸ್ಕೊಳ್ಳಿ. और मैं आज बिहार की धरती से फिर दोहराना चाहता हूं, ऑपरेशन सिंदूर में भारत की जो ताकत दुश्मन ने देखी है, लेकिन दुश्मन समझ लें ये तो हमारे तर्कस का केवल एक ही तीर है. आतंकवाद के खिलाफ भारत की लड़ाई न रुकी है न थमी है. आतंक का फन अगर फिर उठेगा तो
भारत उसे बिल से खींचकर कुचलने का काम करेगा। हमने पाकिस्तान में आतंकियों के ठिकाने घर में घुसकर सैकड़ों मील अंदर जाकर तबाह कर दिए और हमारी सेना ने ऐसा पराक्रम किया कि पाकिस्तानी सेना को गिड़गिड़ाकर युद्ध रोकने की मांग करने पर मजबूर होना पड़ा। स्वतंत्रता संग्राम की इस धरती से सेना के शौर्य को बार बार सैल्यूट करता हूं। मैं फिर कहना चाहता हूं, ऑपरेशन सिंदूर के दौरान जो दुश्मन गिड़गिड़ा रहा था वो किसी धोखे में न रहे। ऑपरेशन सिंदूर अभी खत्म नहीं हुआ है। ಆಪರೇಷನ್ ಸಿಂಧೂರದ ನಂತರ ಚರ್ಚೆಯಾಗಿದ್ದು, ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚು ಚರ್ಚೆ ಆಗಬೇಕಾಗಿದ್ದು ಆತ್ಮನಿರ್ಭರ ಭಾರತದ ಬಗ್ಗೆ, ಅದರಲ್ಲೂ ಆಯುಧಗಳ ಉತ್ಪಾದನೆಯಲ್ಲಿ ಭಾರತ ಸಾಧಿಸಿದ ಸ್ವಾವಲಂಬನೆ ಅಂತದ್ದಿತ್ತು ಅಂತ. ಒಂದು ಟೈಮ್ನಲ್ಲಿ ಅಫ್ಕೋರ್ಸ್ ಈಗಲೂ ಕೂಡ ನಮ್ಗೆ ಆಯುಧಗಳ ಮೇಲೆ, ಸೊಫಿಸ್ಟಿಕೇಟೆಡ್ ಆಯುಧಗಳ ಮೇಲೆ ವಿದೇಶಗಳನ್ನೇ ನಂಬ್ಕೊಂಡಿರೋರು ನಾವು. ಆದರೆ ತೀರಾ ಅಸಾಲ್ಟ್ ರೈಫಲ್ಗಳಿಗೂ ವಿದೇಶಗಳ ಮುಂದೆ ಹೋಗಿ ನಿಂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ವಿ ಆರ್ ಪ್ರೊಡ್ಯೂಸಿಂಗ್ ದೆಮ್. ಅಸಾಲ್ಟ್ ರೈಫಲ್ಗಳಿಂದ ಹಿಡಿದು ಮಿಸೈಲ್ಗಳ ತನಕ, ಏರ್ ಡಿಫೆನ್ಸ್ ಸಿಸ್ಟಮ್ಗಳ ತನಕ. ಮೋದಿ ಇವತ್ತು ಅದನ್ನೇ ಮಾತಾಡೋದು. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳ ಶಕ್ತಿಯನ್ನು ಪ್ರಪಂಚ ನೋಡ್ತು. ಮೇಕ್ ಇನ್ ಇಂಡಿಯಾದ ತಾಕತ್ತನ್ನು ನೋಡಿದೆ. ನಮ್ಮ ಶಸ್ತ್ರಾಸ್ತ್ರಗಳು, ಬ್ರಹ್ಮೋಸ್ ಕ್ಷಿಪಣಿಗಳು ಭಯೋತ್ಪಾದಕರ ನೆಲೆಗಳಿಗೆ ಅದು ಹೆಂಗೆ ನುಗ್ಗಿದ್ವು ಅಂದರೆ, ಎಲ್ಲಿ ಟಾರ್ಗೆಟ್ ಮಾಡಲಾಗಿತ್ತೋ ಅಲ್ಲೇ ಕರೆಕ್ಟಾಗಿ ದಾಳಿ ನಡೆಸಿದ್ವು ಅಂತ. ಈ ತಾಕತ್ತು ನಮಗೆ ಸಿಕ್ಕಿರೋದು ಆತ್ಮನಿರ್ಭರ ಭಾರತದ ಸಂಕಲ್ಪದಿಂದ ಅಂದರು. ಕೇಳಿಸ್ಕೊಳ್ಳಿ. ऑपरेशन सिंदूर में दुनिया ने भारत के स्वदेशी हथियारों और मेक इन इंडिया की ताकत भी देखी है। हमारे भारतीय हथियारों ने, ब्रह्मोस मिसाइल ने दुश्मन के घर में घुसकर तबाही मचाई। जहां टारगेट तय किया वहां धमाके किए। ये ताकत हमें आत्मनिर्भर भारत के संकल्प से मिली है। ऑपरेशन सिंदूर में दुनिया ने भारत के स्वदेशी हथियारों और मेक इन इंडिया की ताकत भी देखी है। ಉತ್ತರ ಪ್ರದೇಶದ ಶುಭಂ ದ್ವಿವೇದಿ, ಕಾನ್ಪುರದ ಇಂಡಸ್ಟ್ರಿಯಲಿಸ್ಟ್ ಶುಭಂ ದ್ವಿವೇದಿ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಿದ್ದರು. ಅವರ ಕುಟುಂಬವನ್ನು ಇವತ್ತು ಕಾನ್ಪುರ್ ಏರ್ಪೋರ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದರು. ಅವರ ಹೆಂಡತಿ ಈಶಾನ್ಯ ದ್ವಿವೇದಿ, ಒಟ್ಟು 11 ಜನ ಕುಟುಂಬಸ್ಥರು. ಸುಮಾರು ಹೊತ್ತು ಮಾತಾಡಿದ್ರು ಮೋದಿ ಅವ್ರ ಜೊತೆಗೆ. ಸಮಾಧಾನ ಹೇಳಿದ್ರು. ನಿಮ್ಮ ಗಂಡನ ಸಾವಿಗೆ ಭಾರತ ಹೆಂಗೆ ಪ್ರತೀಕಾರ ತೀರಿಸ್ಕೊಳ್ತು ಅಂತ ಅವರ ಹೆಂಡತಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ಮೇಲೆ ಈಶಾನ್ಯ ದ್ವಿವೇದಿ, ಶುಭಂ ದ್ವಿವೇದಿಯವರ ಪತ್ನಿಯವರು ಅವ್ರ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ. ಅವ್ರು ಹೇಳಿದ್ರು, ಧರ್ಮ ಕೇಳಿ ಯಾವತ್ತೂ ಭಯೋತ್ಪಾದಕರು ಹೊಡೆದಿರಲಿಲ್ಲ, ಈಗ ಹೊಡೆದಿದ್ದಾರೆ. ಭಾರತದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಬಿರುಕು ತಂದಿಡೋದಕ್ಕೆ ಪಾಕಿಸ್ತಾನದ ಭಯೋತ್ಪಾದಕರು ಮಾಡಿರೋ ಕೆಲಸ ಇದು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. उन्होंने सबसे पहले ये बोला कि लड़ाई लंबी है और अभी चलेगी, उन्होंने ये बोला जी। उन्होंने पूछा वहाँ पे क्या कैसे हुआ था,
इवन मेरे एक दो ओपिनियंस थे वो भी उन्होंने पूरा सुना कि मैं क्या कहना चाहती हूँ। तब मैंने उनसे कहा कि मुझे लगता है कि वो इंटरनली हिंदू मुसलमान को अलग करना चाह रहे हैं, शायद इसलिए वो आए थे, या फिर कश्मीर में चीज़ें सही हो रही थी वो उसे ख़त्म करना चाहते थे इसलिए आए थे। उन्होंने सुना और एक्नॉलेज किया इस फैक्ट्स को। उन्होंने कहा कि मुझे भी मतलब हम सबको भी इस घटना से यही लगता है कि यही रीज़न थे उनके यहाँ पे इस तरीके से अटैक करने का, नहीं तो ये पहला टेरर अटैक है जहाँ पे धर्म पूछ के मारा जा रहा है। बिल्कुल भावुक है, वो खुद भी बहुत भावुक थे और पूरे परिवार से मिलकर उन्होंने यही बोला कि पूरा देश आपके साथ आज खड़ा है। मैंने उनसे ये बोला कि वो धर्म के लिए हमें धर्म में बांट रहे थे। मैंने ये नहीं कहा कि वो धर्म पूछ के मारा, ये तो सबको पता ही है। मैंने उनसे ये कहा कि वो पाकिस्तानी, वो टेररिस्ट आके हमसे धर्म पूछ के हमें मार रहे थे, वो इंटरनली हमें हिंदू मुसलमान में बांटना चाह रहे थे। ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಆಯಿತು. ರಕ್ಷಣಾ ಸಚಿವರು ಇವತ್ತು ಗೋವಾಗೆ ಹೋಗಿದ್ದು. INS ವಿಕ್ರಾಂತ್ ನಿಂತಿರುತ್ತಲ್ಲಿ ನೌಕಾನೆಲೆ, ಇಟ್ ಈಸ್ ಸಿಚುವೇಟೆಡ್ ದೇರ್. ಅಲ್ಲಿ ನೌಕಾ ಸೇನೆಯ ಯೋಧರನ್ನು ಭೇಟಿಯಾಗಿ ಮಾತನಾಡಿ ಒಂದು ಶಭಾಷ್ಗಿರಿ ಹೇಳೋದು, ಯು ಡಿಡ್ ವೆಲ್ ಅಂತ. ಅಲ್ಲೊಂದು ಮಾತು ಹೇಳಿದ್ರು ಅವರು. 1971ರಲ್ಲಿ ನೌಕಾಪಡೆ, ಭಾರತದ ನೌಕಾಪಡೆ ಯುದ್ಧಕ್ಕಿಳಿದಾಗ ಪಾಕಿಸ್ತಾನ 2 ತುಂಡಾಗಿತ್ತು. ಈ ಸಲ ಏನಾದರೂ ನೌಕಾಪಡೆ ಯುದ್ಧಕ್ಕಿಳಿದ್ರೆ 4 ತುಂಡಾಗತ್ತೆ ಪಾಕಿಸ್ತಾನ ಅಂತ. 4 ತುಂಡಾಗತ್ತೆ ಪಾಕಿಸ್ತಾನ. ಭಯೋತ್ಪಾದನೆಯಿಂದ ತನ್ನ ನಾಗರಿಕರನ್ನು ರಕ್ಷಿಸಿಕೊಳ್ಳುವ ಭಾರತದ ಹಕ್ಕನ್ನು ಇಡೀ ಪ್ರಪಂಚ ಒಪ್ಪಿಕೊಳ್ತಾ ಇದೆ. ಈ ಸಲ ಕಾರ್ಯಾಚರಣೆ ನಡೆಸೋದಕ್ಕೆ ಭಾರತ ಸಂಪೂರ್ಣ ಸ್ವತಂತ್ರವಾಗಿತ್ತು. ಪಾಕಿಸ್ತಾನ ತನ್ನ ನೆಲದಲ್ಲಿರುವ ಭಯೋತ್ಪಾದಕರ ನರ್ಸರಿಯನ್ನು ತನ್ನ ಕೈಯಿಂದಾನೇ ಕಿತ್ತಾಕಬೇಕು. ಹಫೀಜ್ ಸಯೀದ್, ಮಸೂದ್ ಅಜರ್ ಅಂತ ಭಯೋತ್ಪಾದಕರನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು. ಹಫೀಜ್ ಸಯೀದ್ ಮುಂಬೈ ದಾಳಿಯಲ್ಲಿ ತಪ್ಪಿತಸ್ಥ. ಮುಂಬೈಗೆ ಸಮುದ್ರ ಮಾರ್ಗದ ಮೂಲಕ ಬಂದು ನಮ್ಮ ಮೇಲೆ ಗುಂಡು ಹಾರಿಸಿದ್ರು. ಈ ಉಗ್ರ ಸಂಘಟನೆ ಮಾಡಿದ ಅಪರಾಧಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು. ನಾವು ನ್ಯಾಯ ಕೊಡಿಸಬೇಕಾಗಿದೆ. ಇದು ಪಾಕಿಸ್ತಾನದಲ್ಲಿ ಸಂಭವಿಸೋದಕ್ಕಾಗದಿಲ್ಲ. ಇತ್ತೀಚೆಗಷ್ಟೇ ಮುಂಬೈ ದಾಳಿಯ ಮತ್ತೊಬ್ಬ ಷಡ್ಯಂತ್ರಗಾರ ತಹವೂರ್ ರಾಣಾನನ್ನು ಭಾರತಕ್ಕೆ ತಂದಿದ್ದೀವಿ. ನಿನ್ನೆಯಷ್ಟೇ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಹೇಳಿದ್ದಾರೆ. ಆದರೆ ಭಾರತ ಸ್ಪಷ್ಟವಾಗಿ ಹೇಳಿದೆ, ಮಾತುಕತೆ ನಡೆದರೆ ಅದು ಭಯೋತ್ಪಾದನೆ ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಮಾತ್ರ. ಮಾತುಕತೆಯ ಬಗ್ಗೆ ಪಾಕಿಸ್ತಾನಕ್ಕೆ ಗಂಭೀರತೆ ಇದ್ದರೆ ಹಫೀಜ್ ಸಯೀದ್ನನ್ನು ಮತ್ತು ಮಸೂದ್ ಅಜರ್ನನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು. ಇಷ್ಟು ಹೇಳಿದ ಮೇಲೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. पाकिस्तान की धरती से भारत विरोधी गतिविधियां खुलेआम चलाई जा रही हैं। भारत आतंकवादियों के खिलाफ सरहद और समंदर के इस पार और उस पार दोनों तरफ हर तरह का ऑपरेशन चलाने के लिए पूरी तरह से स्वतंत्र है। आतंकवाद के खिलाफ अपने नागरिकों की सुरक्षा करने के अधिकार को आज पूरी दुनिया अच्छी तरह से एक्नॉलेज कर रही है। इस काम को करने से आज भारत को दुनिया की कोई ताकत रोक नहीं सकती। पाकिस्तान के हक में यही बात होगी कि वह अपनी जमीन पर चल रही आतंकवाद की नर्सरी को अपने हाथों से उखाड़ देंगे। इसकी शुरुआत उसे हाफिज सईद और मसूद अजहर जैसे आतंकवादियों को भारत के हाथों में सौंपने से करनी चाहिए। यह दोनों न केवल भारत में मोस्ट वांटेड टेररिस्ट की सूची में हैं, बल्कि ये यूनाइटेड नेशंस की डेजिग्नेटेड टेररिस्ट की लिस्ट में भी शामिल हैं। हाफिज सईद मुंबई हमलों का गुनाहगार है, कौन नहीं सच्चाई को जानता है। समुंदर के रास्ते मुंबई में मौत बरसाने का जो गुनाह उसके संगठन ने किया है, बहन भाइयों, उसको आज भी हम भूले नहीं हैं। मेरे देश के बहादुर जवानों, उसका इंसाफ होना चाहिए और मैं मानता हूं कि कभी न कभी उसका इंसाफ होकर रहेगा। यह काम पाकिस्तान में नहीं हो सकता है। मुंबई हमलों के एक आरोपी तहवूर राणा को पिछले दिनों भारत लाया गया है। पाकिस्तान की ओर से बार बार बातचीत की पेशकश की जा रही है। कल ही पाकिस्तान के प्रधानमंत्री ने फिर यह बात दोहराई है, मगर भारत ने साफ कह रखा है कि बात होगी तो आतंकवाद पर होगी,
बात होगी तो पाक ऑक्युपाइड कश्मीर पर होगी। अगर पाकिस्तान बातचीत को लेकर गंभीर है तो उसे हाफिज सईद और मसूद अजहर जैसे आतंकवादियों को भारत को सुपुर्द करना चाहिए ताकि उनके साथ भी इंसाफ किया जा सके। क्या ऑपरेशन सिंदूर अभी खत्म नहीं हुआ है, वह सिर्फ एक विराम है, एक कामा है, एक चेतावनी है। अगर पाकिस्तान ने फिर वही गलती की, यदि पाकिस्तान ने फिर वही गलती की, तो भारत का उत्तर और भी कठोर होगा और इस बार उसे संभलने का मौका भी नहीं मिलेगा। ಅವಾಗಲೇ ಹೇಳಿದ್ನಲ್ಲ ನಾನು, 1971ರಲ್ಲಿ ಭಾರತೀಯ ನೌಕಾಪಡೆ ಯುದ್ಧಕ್ಕಿಳೀತು. ಪಾಕಿಸ್ತಾನ ಎರಡು ತುಂಡಾಯಿತು. ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಇದ್ದದ್ದು. ಈಗೇನು ಪಾಕಿಸ್ತಾನ ಅಂತ ಕರಿತೀವಲ್ಲ ಅದನ್ನು ಮುಂಚೆ ವೆಸ್ಟ್ ಪಾಕಿಸ್ತಾನ ಅಂತ ಕರಿತಿದ್ರು. ಈಗ ಏನು ಬಾಂಗ್ಲಾದೇಶ ಅಂತ ಕರಿತೀವಲ್ಲ ಅದನ್ನು ಈಸ್ಟ್ ಪಾಕಿಸ್ತಾನ ಅಂತ ಕರಿತಿದ್ರು. ವೆಸ್ಟ್ ಪಾಕಿಸ್ತಾನದ ಮೇಲೆ ಈಸ್ಟ್ ಪಾಕಿಸ್ತಾನದ ಮೇಲೆ ವೆಸ್ಟ್ ಪಾಕಿಸ್ತಾನದ ದೌರ್ಜನ್ಯ ಹೆಂಗಿತ್ತು ಅಂದರೆ, ಒಂದು ಅಂದಾಜು 30 ಲಕ್ಷ ಜನರ ಮಾರಣ ಹೋಮ ಮಾಡಿಬಿಡ್ತಾರಲ್ಲಿ ಪಾಕಿಸ್ತಾನದ ಸೇನೆ ಈಗಿನ ಬಾಂಗ್ಲಾದೇಶದಲ್ಲಿ. ಹೇಳ್ತಾ ಕೂತ್ಕೊಂಡ್ರೆ ದೊಡ್ಡ ಕಥೆ ಅದು, ಅಷ್ಟು ವಿವರಗಳಿಗೆ ಹೋಗೋದು ಬೇಡ. ಆ ದೌರ್ಜನ್ಯದಿಂದ ಸಾಕಬೇಕಾಗಿ ಕೋಟ್ಯಂತರ ಸಂಖ್ಯೆಯಲ್ಲಿ ಬಂಗಾಳಿಗಳು ಭಾರತದೊಳಗೆ ಬಂದ್ಬಿಟ್ರು. ಇಂದಿರಾ ಗಾಂಧಿ ಇದ್ರು ಅವಾಗ ಪ್ರಧಾನಿ. ಏನು ಮಾಡ್ಬೇಕು ಇದಕ್ಕೆ? ಈ ಸಮಸ್ಯೆಗೆ ಪರಿಹಾರ ಏನು? ಶಿ ಡಿಸೈಡೆಡ್. ಇಂದಿರಾ ಗಾಂಧಿ ದೊಡ್ಡ ನಿರ್ಧಾರ ಅದು. ಮೊದಲಿಗೆ ಈಗಿನ ಬಾಂಗ್ಲಾದೇಶದಲ್ಲಿರುವ ಆಗಿನ ಈಸ್ಟ್ ಪಾಕಿಸ್ತಾನದಲ್ಲಿದ್ದಂಥವರಿಗೆ ಇಲ್ಲಿಂದ ಕೂತ್ಕೊಂಡು ಏನೇನು ಸಹಾಯ ಮಾಡ್ಬೋದು ಮಾಡಿದರು. ಮುಕ್ತಿ ವಾಹಿನಿ ಅಂತ ಒಂದು ರಚನೆ ಆಗುತ್ತೆ, ಆಯುಧಗಳು ತಲುಪ್ತಾವೆ ಅವರಿಗೆ, ನೀವು ಹೋರಾಟ ಮಾಡ್ಕೊಳ್ಳಿ ಅಂತ. ಮಾಡೋಕ್ಕಾಗಲ್ಲ ಅವ್ರಿಗೆ. ಅಂತಿಮವಾಗಿ ಸೈನ್ಯ ನುಗ್ಗಿಸುವ ನಿರ್ಧಾರ. ಶೇಖ್ ಹಸೀನಾ ತಂದೆ ಅವ್ರು ಎಲೆಕ್ಷನ್ ಗೆದ್ದಿರ್ತಾರೆ ರೀ, ಅವ್ರ ಗೆಲುವನ್ನು ಈ ಪಾಕಿಸ್ತಾನ ಒಪ್ಕೊಳ್ಳೋದಿಲ್ಲ. ಅವ್ರನ್ನ ಹೆಂಗೆ ಪ್ರಧಾನಿ ಮಾಡಿಬಿಡೋದು ಅಂತ. ಅವ್ರನ್ನ ಯಾಕೆ ನೋಡಿ, ಇದು ಎಂಥ ದುರಂತ. ಟೂ ನೇಷನ್ ಥಿಯರಿ ಅಂತ ಈ ಮುಲ್ಲಾ ಮುನೀರ್ ಸೇರಿದಂತೆ ಅನೇಕರು ಮಾತಾಡಿದ್ರಲ್ಲ. ಹಿಂದೂಗಳ ಜೊತೆಗೆ ಮುಸ್ಲಿಮರು ನಾವು ಬದುಕೋದಕ್ಕಾಗೋದಿಲ್ಲ ಅಂತ ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಹೋಗಿದ್ದೀವ್ರು. ಕಾಫಿರರ ಕೈಯಲ್ಲಿ ನಾವೇನು ಆಳಿಸ್ಕೊಳ್ಳೋದು ಅಂತ. ಆಯ್ತಪ್ಪ, ನಿಮ್ಮ ಪಾಡಿಗೆ ನೀವು ಅವ್ರನ್ನ ನೆಮ್ಮದಿಯಾಗಿ ಆಳ್ಕೊಂಡಿರ್ಬೇಕಾಗಿತ್ತಲ್ಲ. ಹಿಂದೂಗಳ ಕೈಯಲ್ಲಿ ಆಳಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಪ್ರತ್ಯೇಕ ಹೋಗಿ ಮುಸ್ಲಿಮರ ಕೈಯಲ್ಲಿ ಆಳೋದಕ್ಕಾಗೋದಿಲ್ಲ ಅಂತ. ಎರಡೂ ಕಡೆ ಮುಸ್ಲಿಂ ಜನಸಂಖ್ಯೆನೇ ಇದ್ದದ್ದು. ಆದರೆ ವೆಸ್ಟ್ ಪಾಕಿಸ್ತಾನದ ಮುಸ್ಲಿಮರು ಒಳ್ಳೆ ಹೈಟ್ ಇದ್ದರು, ಕೆಂಪಗಿದ್ರು, ಬಿರಿಯಾನಿ ತಿಂತಿದ್ರು, ಉರ್ದು ಮಾತಾಡ್ತಿದ್ರು. ಈಸ್ಟ್ ಪಾಕಿಸ್ತಾನದಲ್ಲಿ ಕುಳ್ಳಗಿದ್ರು, ಕಪ್ಪಗಿದ್ರು, ಬಂಗಾಲಿ ಮಾತಾಡ್ತಿದ್ರು, ಮೀನು ತಿಂತಿದ್ರು ಅವರು. ಅದೇ ವ್ಯತ್ಯಾಸ. ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ ಇಬ್ಬರ ಮಧ್ಯನೂ ಇತ್ತು. ಯು ಆರ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಂತ. ಆ ಕಾರಣಕ್ಕೆ ದೌರ್ಜನ್ಯ ಆಗಿದ್ದವ್ರ ಮೇಲೆ. ಶೇಖ್ ಹಸೀನಾ ತಂದೆ ಮುಜಿಬುರ್ ರೆಹಮಾನು ಸಿಡಿದೆದ್ರು, ಸಂಘಟಿಸಿದ್ರು ಜನರನ್ನು, ಎಲೆಕ್ಷನ್ ಗೆದ್ದರು. ನಿಮಗೆಲ್ಲೋ ನಾವೆಂಗೆ ಒಪ್ಕೊಳ್ಳೋಣ ಅಂದರು. ಆವಾಗ ಆಗಿದ್ದು 1971 ಕಾರ್ಯಾಚರಣೆ. ಬಾಂಗ್ಲಾದೇಶ ಪ್ರತ್ಯೇಕ ರಾಷ್ಟ್ರ ಆಯಿತು. ಆವಾಗ ಭಾರತೀಯ ನೌಕಾಪಡೆ ಸಮುದ್ರಕ್ಕೆ ಶಸ್ತ್ರಸಜ್ಜಿತವಾಗಿ ಇಳಿದದ್ದು. ಇನ್ನೊಂದು ಸಲ ಹೇಳಿದೆ ನಿಮಗೆ, ಘಾಜಿ ಅನ್ನುವ ಸಬ್ಮೆರಿನ್ ಪಾಕಿಸ್ತಾನದಿಂದ ಬಂದು ವಿಶಾಖಪಟ್ಟಣಂ ತನಕ ಬಂದುಬಿಟ್ಟಿತ್ತದು. ವಿಶಾಖಪಟ್ಟಣಂ ತನಕ ಅದನ್ನು INS ರಜಪೂತ್ ಹೊಡೆದು ಹಾಕ್ತು. ಏನೂ ಸಪ್ಲೈ ಬರದೇ ಇರೋಂಗೆ ನೌಕಾಪಡೆ ನೋಡಿಕೊಳ್ತು. ಈಗಿನ ಪಾಕಿಸ್ತಾನದಿಂದ ಈಗಿನ ಬಾಂಗ್ಲಾದೇಶಕ್ಕೆ ಸಮುದ್ರ ಮಾರ್ಗದ ಮೂಲಕ ಒಂದು ಸೂಜಿ ಕೂಡ ಬರದೇ ಇರೋ ಹಂಗೆ ನಮ್ಮ ನೌಕಾಪಡೆ ನೋಡಿಕೊಳ್ತು. ಆ ಕಾರಣಕ್ಕಾಗಿ ಭಾರತೀಯ ಸೇನೆ ಬಾಂಗ್ಲಾದೇಶಕ್ಕೆ ಮುಕ್ತಿ ಕೊಡಿಸೋದಕ್ಕೆ ಸಾಧ್ಯ ಆಗಿದ್ದು. ಅಂಥ ಇಂಥ ಯುದ್ಧ ಅಲ್ಲ ಅದು. 93,000 ಪಾಕಿಸ್ತಾನಿ ಸೈನಿಕರು ತಮ್ಮ ತಮ್ಮ ಆಯುಧಗಳನ್ನು ಕೆಳಗಿಟ್ಟು ಎರಡೂ ಕೈ ಮೇಲೆ ಎತ್ಕೊಂಡು ಬಂದು ಸರೆಂಡರ್ ಆದರು ಭಾರತೀಯ ಸೇನೆಯ ಮುಂದೆ. 93,000. ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಅಷ್ಟು ದೊಡ್ಡ ಶರಣಾಗತಿ ಇನ್ಯಾವ ಎರಡು ದೇಶದ ಯುದ್ಧದಲ್ಲೂ ಆಗಿರಲಿಲ್ಲ. ಇನ್ನೂ ತನಕ ಆಗಿಲ್ಲ. ಒಂದು ದೇಶದ ಸೇನೆಯ ಮುಂದೆ ಇನ್ನೊಂದು ದೇಶದ ಸೇನೆ ಆಯುಧಗಳನ್ನಿಟ್ಟು 93,000 ಸೈನಿಕರು ಶರಣಾಗತರಾದದ್ದು. ರಾಜನಾಥ್ ಸಿಂಗ್ ಅದನ್ನೇ ಹೇಳಿದ್ರು, 2 ತುಂಡಾಗಿದೆ. ಒಂದು ಸಲ ನಮ್ಮ ನೌಕಾಪಡೆ, ನಮ್ಮ ನೇವಿ ಸಮುದ್ರಕ್ಕೆ ಇಳಿದಿದ್ದಕ್ಕೆ. ಈ ಸಲ ಏನಾದ್ರು ಇಳಿದ್ರೆ ಪಾಕಿಸ್ತಾನ 4 ತುಂಡಾಗತ್ತೆ, ಹುಷಾರಾಗಿರಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ.
एक बहुत ही दिलचस्प बात यह है कि पाकिस्तान भी आपके शौर्य से भली भांति वाकिफ है। पाकिस्तान को पता है जब भारतीय नौसेना पूरे जोश के साथ, पूरे जोर के साथ जब चलती है तो उसका अंजाम क्या होता है। 1971 इसका गवाह है कि जब इंडियन नेवी हरकत में आई थी वह 1 से 2 हो गया था। मैं पाकिस्तान की बात कर रहा हूं। जब हमारी इंडियन नेवी हरकत में आई थी तो पाकिस्तान 1 से 2 हो गया था। अगर ऑपरेशन सिंदूर में भारतीय नौसेना अपनी फॉर्म में आई होती तो पाकिस्तान के 2 टुकड़े ही न होते, बल्कि मैं समझता हूं शायद 4 टुकड़े हो जाते। ರಾಜನಾಥ್ ಸಿಂಗ್ ಗೋವಾದಲ್ಲಿದ್ದರು, ಪ್ರಧಾನಿ ನರೇಂದ್ರ ಮೋದಿ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿದ್ದರು, ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲಿದ್ದರು. BSFನ ಫಾರ್ವರ್ಡ್ ಪೋಸ್ಟ್ಗಳಿಗೆ ಭೇಟಿ ಕೊಟ್ಟಿದ್ದರು. ಶತ್ರುವಿನ ದಾಳಿಯಾದಾಗ ಮೊಟ್ಟ ಮೊದಲಿಗೆ ಎದೆ ಕೊಟ್ಟು ನಿಲ್ಲೋದೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಎಲ್ಲೆಲ್ಲಿ BSFನ ಭದ್ರತೆ ಇರುತ್ತಲ್ಲ, ಫಸ್ಟ್ ಎದೆ ಕೊಟ್ಟು ನಿಲ್ಲೋರೆ ಅವರು. ಅವರನ್ನು ಭೇಟಿಯಾಗಿ ಬೆನ್ನು ಚಪ್ಪರಿಸಿ ಶಭಾಷ್ ಅನ್ನುವ ಉದ್ದೇಶದೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿತು. BSF ಹೋಮ್ ಮಿನಿಸ್ಟ್ರಿಗೆ ಬರುತ್ತೆ, ಡಿಫೆನ್ಸ್ ಮಿನಿಸ್ಟ್ರಿಗಲ್ಲ, ಆಲ್ ಪ್ಯಾರಾಮಿಲಿಟರೀಸ್. ಪಾಕಿಸ್ತಾನದ ಶೆಲ್ ದಾಳಿಗೆ ಹಾನಿಗೊಂಡ ಮನೆಗಳಿಗೂ ಭೇಟಿ ಕೊಟ್ಟರು, ಮನೆಗಳವ್ರನ್ನ ಮಾತಾಡಿಸಿದ್ರು. ಒಂದು ಗುರುದ್ವಾರಕ್ಕೆ ಭೇಟಿ ಕೊಟ್ಟರು. ಬೇಸಿಕಲಿ ಬಾರ್ಡರ್ನಲ್ಲಿ ಸಿಖ್ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ. ಗೀತಾ ಭವನ ದೇವಸ್ಥಾನ ಭೇಟಿ ಕೊಟ್ಟರು. ಅಲ್ಲಿಗೆ ಅಮರನಾಥ ಯಾತ್ರೆಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು. ಭದ್ರತೆ ಹೆಂಗಿರಬೇಕು ಅನ್ನೋದರ ಬಗ್ಗೆ ಮಾತನಾಡಿದ್ರು. ಅಮರನಾಥ ಯಾತ್ರೆಗೆ ಈ ಸಲ 42,000 ಸೈನಿಕರ ಭದ್ರತೆ ಕೊಡ್ತಿದ್ದಾರೆ. ಪೂಂಚ್ನಲ್ಲಿ BSF ಸಿಬ್ಬಂದಿಯ ಜೊತೆಗೆ ಸಂವಾದ ಮಾಡಿದ್ರು. ಭಾರತದ ಕಡೆಗಿನ ಪ್ರಾರ್ಥನಾ ಸ್ಥಳಗಳು ಮತ್ತು ಜನಸಾಮಾನ್ಯರ ಮನೆಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದಾಗ ಸಿಡಿದೆದ್ದ BSF ಪಾಕಿಸ್ತಾನದ 118 ಬಾರ್ಡರ್ ಪೋಸ್ಟ್ಗಳನ್ನು ಧ್ವಂಸ ಮಾಡಿದೆ ಅಂತ ಹೇಳಿದ್ರು. 118 ಬಾರ್ಡರ್ ಪೋಸ್ಟ್ಗಳನ್ನು ಕೇಳಿಸ್ಕೊಳ್ಳಿ. ऑपरेशन सिंदूर के घटनाक्रम में अपनी परंपराओं को बनाए हुए जम्मू फ्रंटियर के BSF के जवान, राजस्थान फ्रंटियर के BSF के जवान और दूर सुदूर कच्छ की बॉर्डर पर जो जवान तैनात हैं, वो सभी ने पूरी सजगता के साथ सीमा की रक्षा का काम किया। जब पाकिस्तान ने हमारे आतंकवादियों के अड्डे पर किए हुए हमले का जवाब में हमारी सीमा और हमारे नागरिक रिहायशी इलाकों में हमला किया, तब जम्मू फ्रंटियर अकेले में लगभग 118 से ज्यादा पाकिस्तान की पोस्टों को तबाह और नुकसान पहुंचाने का काम हमारे BSF के जवानों ने। ऑपरेशन भारत सरकार और समस्त 140 करोड़ की जनता की ओर से आप जिनका प्रतिनिधित्व करते हैं, इस सभी सीमा प्रहरियों का बहुत बहुत धन्यवाद और सबको बहुत शुभकामनाएं देने के लिए। क्योंकि जब भी भारत की सीमा पर किसी भी प्रकार का आक्रमण होता है, चाहे वो ऑर्गेनाइज हो, चाहे अनऑर्गेनाइज हो, चाहे वो खुफिया हो, चाहे सार्वजनिक हो, हर प्रकार के आक्रमण को सबसे पहले झेलता है हमारा BSF का जवान। और उसने कभी भी सीमा कहां पर लगी है वो नहीं देखा। रेगिस्तान हो, बर्फीली चोटियां हो, घना जंगल हो, नाले हो या पहाड़ी हो, कहीं पर भी 365 दिन 24 घंटा BSF के जवान उपलब्ध भी होते हैं। 118 ಸೇನಾ ಪೋಸ್ಟ್ಗಳನ್ನು ಧ್ವಂಸ ಮಾಡಿದ ವಿಷಯವನ್ನು ಮಾತಾಡಿದ್ರು. 118 ಸೇನಾ ಪೋಸ್ಟ್ಗಳನ್ನು ಧ್ವಂಸ ಮಾಡಿದೆ BSF ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇದೆ
ಭಾರತದ ರಫೇಲ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ, 4 ರಫೇಲ್ಗಳನ್ನು ಒಂದು MiG-29 ಹೊಡೆದು ಹಾಕಿದ್ದೀವಿ ಅಂತ. ಇಟ್ ಹ್ಯಾಸ್ ಬಿಕಮ್ ಅ ಜೋಕ್. ಆ್ಯಕ್ಚುಲಿ ಇಟ್ ಹ್ಯಾಸ್ ಬಿಕಮ್ ಅ ಜೋಕ್. ಪಾಕಿಸ್ತಾನದ ರಕ್ಷಣಾ ಸಚಿವರನ್ನು ಸ್ಕೈ ನ್ಯೂಸ್ ಚಾನಲ್ನ ಆ್ಯಂಕರು ಏನು ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬರ್ತಾ ಇದೆ ಅಂದ್ಬಿಟ್ರು. ನಗತಾರೆ ಆ್ಯಂಕರ್ ಆ ಸುದ್ದಿ ಕೇಳಿ, ಆ ಹೇಳಿಕೆಯನ್ನು ಕೇಳಿ. ನೀವು ಒಂದು ದೇಶದ ರಕ್ಷಣಾ ಸಚಿವರು ನೆನಪಿರಲಿ ಅಂತ ಹೇಳ್ತಾರೆ. ಅದಾದ ನಂತರವೂ ಕೂಡ ಆ ಮಾತನ್ನು ಹೇಳ್ಕೊಂಡೇ ಓಡಾಡ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದೀವಿ, ಭಾರತಕ್ಕೆ ಪಾಠ ಕಲಿಸಿದ್ದೀವಿ, ಭಾರತಕ್ಕೆ ಪಾಠ ಕಲಿಸಿದ್ದೀವಿ ಅಂತ. ಅಜರ್ಬೈಜನ್ನಲ್ಲಿ ಮಾತಾಡಿದ್ರು. ಇದನ್ನು ತೋರಿಸ್ಬೇಕಾಗಿರಲಿಲ್ಲ, ಆದರೆ ಇದೇ ಭಾಷೆಯಲ್ಲಿ ಹೆಂಗೆ ಭಾರತದೊಳಗೆ ಇರೋರು ಮಾತಾಡ್ತಾರೆ ಅನ್ನೋದನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಒಂದು ಸಲ ಈ ಮಾತನ್ನು ನಂಬಿಕೊಂಡು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾರತ ಸರ್ಕಾರವನ್ನು ಕೇಳ್ತಾ ಇದ್ದಾರೆ, ನಿಜ ಹೇಳಿ ಎಷ್ಟು ಫ್ಲೈಟ್ ಹೊಡೆದಿದೆ ಪಾಕಿಸ್ತಾನ ಅಂತ. ನಿಜ ಹೇಳಿ ಎಷ್ಟು ಫ್ಲೈಟ್ ಹೊಡೆದಿದೆ ಪಾಕಿಸ್ತಾನ ಅಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ. ಅವರಿಗೆ ರಫಾಲ್ಗಳನ್ನು ಹೊಡೆದುರುಳಿಸಿದೆ ಪಾಕಿಸ್ತಾನ ಅಂತ ಹೇಳಬೇಕಾಗಿದೆ. ಯಾಕೆ? ಮೋದಿ ಖರೀದಿ ಮಾಡಿದ್ದದನ್ನ ಅಂತ. ಮೋದಿ ಖರೀದಿ ಮಾಡಿದ ರಫಾಲ್ ಹೊಡೆದಾಕಿದ್ದಾರೆ ಪಾಕಿಸ್ತಾನದವರು. ನೋಡಿ, ಇವನ್ನೆಲ್ಲ ಬಾಯಿ ತಪ್ಪಿ ಬಂದ ಹೇಳಿಕೆಗಳು ಅನ್ನೋ ಥರದ ನಾನು ಬಳಸಿದ ಶಬ್ದಗಳನ್ನು ನೆಗ್ಲೆಕ್ಟ್ ಮಾಡ್ತಿದ್ವಿ ನಾವು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂಥ ಪ್ರಶ್ನೆಯನ್ನು ಕೇಳುವಾಗ ನಮ್ಮ ಪಾಕಿಸ್ತಾನ ಅಂದರು. ಏನೋ ಪಾಪ ಸ್ಲಿಪ್ ಆಫ್ ಟಂಗ್ ಬಿಡಿ ಅಂತ. ಇವತ್ತು ರೇವಂತ್ ರೆಡ್ಡಿ ಅವರು ನಮ್ಮ ಪಾಕಿಸ್ತಾನ ಅಂತಾರೆ. ಪಾಕಿಸ್ತಾನ ಅಂತೆ, ನಮ್ಮ ಪಾಕಿಸ್ತಾನ. ಇದನ್ನೇನು ಪ್ರೀತಿನ? ಬಾಯಿ ತಪ್ಪಿ ಬರುವ ಹೇಳಿಕೆಗಳ ಇವು. ನಮ್ಮ ಪಾಕಿಸ್ತಾನ, ನಮ್ಮ ಪಾಕಿಸ್ತಾನ. ಇವುಗಳನ್ನು ಸೀರಿಯಸ್ ಆಗಿ ತಗೋಬೇಕಾ, ನೆಗ್ಲೆಕ್ಟ್ ಮಾಡಬೇಕಾ? ವಿ ಡೋಂಟ್ ನೋ. ಸಲ್ಮಾನ್ ಖುರ್ಷಿದ್ ಬಹುಪಕ್ಷೀಯ ನಿಯೋಗದ ಭಾಗವಾಗಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಇಂಡೋನೇಷ್ಯಾದಲ್ಲಿದ್ದಾರೆ. 7 ತಂಡಗಳೇನು ಹೋಗಿದಾವಲ್ಲ ಅದರ ಪೈಕಿ ಒಂದು ತಂಡದ ಭಾಗವಾಗಿ ಸಲ್ಮಾನ್ ಖುರ್ಷಿದ್ ಇದ್ದಾರೆ. ಇಂಡೋನೇಷ್ಯಾದಲ್ಲಿದ್ದರು. ಸಂಜಯ್ ಝಾ ಅವರ ನೇತೃತ್ವದ ನಿಯೋಗದಲ್ಲಿ ಆರ್ಟಿಕಲ್ 370 ಅಬ್ರಾಗೇಷನ್ನನ್ನು ಮೇಜು ಕುಟ್ಟಿ ಸ್ವಾಗತಿಸುವ ರೀತಿಯಲ್ಲಿ ಸಲ್ಮಾನ್ ಖುರ್ಷಿದ್ ಮಾತಾಡಿದರು. 370ನೇ ವಿಧಿ ದೇಶದ ಉಳಿದ ಭಾಗಗಳಿಗೆ ಪ್ರತ್ಯೇಕವಾಗಿದೆ ಅನ್ನೋ ಭಾವನೆ ಮೂಡಿಸಿತ್ತು. ಅಂತಿಮವಾಗಿ ರದ್ದುಗೊಳಿಸಲಾಗಿದೆ. ಆ ನಂತರ ನಡೆದ ಚುನಾವಣೆಯಲ್ಲಿ 65% ವೋಟಿಂಗ್ ಆಗಿದೆ. ಇವತ್ತು ಕಾಶ್ಮೀರದಲ್ಲಿ ಎಲೆಕ್ಟೆಡ್ ಗವರ್ನಮೆಂಟ್ ಇದೆ. ಕಾಶ್ಮೀರದ ಸಮೃದ್ಧಿಯನ್ನು ಅಳಿಸುವ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇರೋದು ದುರದೃಷ್ಟಕರ. ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ಭಾಗ ಸೇರಿದಂತೆ ಎಲ್ಲ ದೇಶಗಳಿಗೂ ನಿಮ್ಮ ದೇಶದ ಒಂದು ಭಾಗ ಕೊಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಕಾಶ್ಮೀರ ಮತ್ತು ನಾವು ಒಂದು ಕುಟುಂಬ ಇದ್ದಂಗೆ. ಕುಟುಂಬವನ್ನು ಒಡೆಯೋದಕ್ಕಾಗೋದಿಲ್ಲ, ನಮ್ಮ ಮನೆಯನ್ನು ಒಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದರು. ನೆನಪಿರಲಿ, ಆರ್ಟಿಕಲ್ 370 ಅಬ್ರಾಗೇಟ್ ಮಾಡಿದ್ದನ್ನು ಕಾಂಗ್ರೆಸ್ ವಿರೋಧಿಸ್ತು. ಒಬ್ಬ ಕಾಂಗ್ರೆಸ್ ನಾಯಕ ವಿದೇಶದಲ್ಲಿ ನಿಂತ್ಕೊಂಡು ಆರ್ಟಿಕಲ್ 370 ಕಿತ್ತು ಹಾಕಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ಉದಿತ್ ರಾಜ್ ಕಾಂಗ್ರೆಸ್ ನಾಯಕರು, ನಮ್ಮ ಹಿರಿಯ ನಾಯಕರು, ಅವ್ರ ಹೇಳಿಕೆಗೆ ನಾವೇನೋ ಅನ್ನೋದಿಲ್ಲ ಅಂದ್ಬಿಟ್ರು. ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.